ರವಿಚಂದ್ರನ್ ಅವರು ಈ ಮೂವಿ ಏನಾದರೂ ರಿಲೀಸ್ ಮಾಡಿದ್ರೆ ಪಕ್ಕಾ ಬೀದಿಗೆ ಬರ್ತಾರೆ ಗುರು, 100%. ಯಾಕೆ ಅಂತೀರಾ, ಇನ್ಸ್ಟಾಗ್ರಾಮ್ ಟ್ರೆಂಡಿಂಗೇ ಬೇರೆ, ಥಿಯೇಟ್ರಲ್ಲಿ ಹಾಕಿ ಫಿಲಮ್ ಓಡಿಸೋದೇ ಬೇರೆ. ಥಿಯೇಟ್ರಲ್ಲಿ ಇವತ್ತೇನೇ ಒಬ್ಬ ಫಿಲಮ್ ರಿಲೀಸ್ ಮಾಡಬೇಕು ಅಂತಂದರೆ ಕಲರ್ ಗ್ರೇಡಿಂಗ್ ಮಾಡಬೇಕು. ಯಾಕೆಂದರೆ 1991 ಬಂದಿದ್ದು ರೀಲ್ಸು, ಈಗ ಬಂದಿರೋದೆಲ್ಲ ಡಿಜಿಟಲ್ಲು. ಸೊ ಅದನ್ನು ಕಲರ್ ಗ್ರೇಡಿಂಗ್ ಮಾಡಿ ಮತ್ತೆ ಡಿಜಿಟಲ್ ಮಾಡಿ ಅದನ್ನು ಮಾಡಿಫೈ ಮಾಡಿ ಥಿಯೇಟ್ರಿಗೆ ಬಿಡೋಕ್ಕೆ ಹೆಂಗಿಲ್ಲ ಅಂದರೆ 4 ಕೋಟಿನ 3 ಕೋಟಿ ಖರ್ಚಾಗುತ್ತೆ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗೇ ಬೇರೆ. ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಲೈಕ್ ಕಮೆಂಟ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಜಾಸ್ತಿ ಆಗ್ತಾರೆ. ಬಟ್ ಆದರೆ ಥಿಯೇಟ್ರಲ್ಲಿ ಹಂಗಲ್ಲ. ನಮ್ಮ ಜನ ಥಿಯೇಟ್ರಲ್ಲಿ 100 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಪಾರ್ಕಿಂಗ್ ಚಾರ್ಜ್ ಕೊಟ್ಬಿಟ್ಟು ಪಾರ್ಕಿಂಗ್ ಚಾರ್ಜ್ ಕೊಟ್ಬಿಟ್ಟು ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡ್ತಾರೆ ಸುಳ್ಳು. ಹಂಗೂ ವೇಳೆ ನೋಡಿದ್ರು ಅವ್ರು ಈಗೇನು ಖರ್ಚು ಮಾಡ್ತಾರಲ್ಲ ಆ ದುಡ್ಡು ವಾಪಸ್ ಹೋಗೋದೇ ವಿನಃ ಎಕ್ಸ್ಟ್ರಾ ದುಡ್ಡು ಮಾತ್ರ ತೆಗಿಯೋಕ್ಕಂತೂ ಕಷ್ಟ ಇದೆ. ಸೊ ರವಿಚಂದ್ರನ್ ಸರ್ ಯೋಚನೆ ಮಾಡಿ ಈ ಫಿಲಮ್ನ ರಿಲೀಸ್ ಮಾಡಿದ್ರೆ ಬೆಟರು. ಏಕೆಂದರೆ ಈಗಲೇ ಅವಾಗಲೇ 10 ಕೋಟಿ ಬಂಡವಾಳ ಹಾಕ್ಬಿಟ್ಟು ಲಾಸ್ ಆಗಿದ್ದಾರೆ. ಹಿಂಗೆ ಮತ್ತೆ ರಿಲೀಸ್ ಮಾಡಿ ಲಾಸ್ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಬಟ್ ಆದರೆ ಆ ಮನುಷ್ಯ ಯಾವುದಕ್ಕೂ ಕುಗ್ಗಲ್ಲ. ನೋಡೋಣ ಏನಾಗುತ್ತೆ, ವೇಟ್ ಆ್ಯಂಡ್ ಸಿ. ಜೈ ಶಾಂತಿ ಕ್ರಾಂತಿ. ಬಟ್ ರಿಲೀಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಥಿಯೇಟ್ರಿಗೆ ಹೋಗಿ ಫಿಲಮ್ ಮಾಡಿ.